ಗಾಲ್ ಬ್ಲಾಡರ್ ಅಂತ ಬಂದಾಗ ನಮ್ಮ ಈ ಒಂದು ದೇಹದಲ್ಲಿ ಲಿವರು, ಗಾಲ್ ಬ್ಲಾಡರು, ಈವನ್ ಪ್ಯಾಂಕ್ರಿಯಾಸ್ ಇವೆಲ್ಲ ಹೇಗೆ ಅಂತಂದ್ರೆ ನಮ್ಮ ಜೀರ್ಣಕ್ರಿಯೆಗೆ ಪೂರಕವಾದ ಅಂಗಗಳು. ಇವೆಲ್ಲದೂ ಕೂಡ ಅವುಗಳ ಮುಖ್ಯವಾದ ಒಂದು ರೋಲ್ ಏನು ನಮ್ಮ ದೇಹದಲ್ಲಿ ಅಂತಂದ್ರೆ ಜೀರ್ಣಕ್ರಿಯೆ ಏನಾಗ್ತಾ ಇದೆ ಅದಕ್ಕೆ ಬೇಕಾದೆಲ್ಲ ಎನ್ಸೈಮ್ಸ್ ಅನ್ನ ಕೊಡೋದು. ಆಮೇಲೆ ಅದು ಬ್ರೇಕ್ ಡೌನ್ ಆಗ್ಲಿಕ್ಕೆ ನಾವು ತಿನ್ನಂತ ಆಹಾರದ ಕಣಗಳು ದೇಹದ ಅಂಗಾಂಗಗಳಾಗಿ ಪರಿವರ್ತನೆ ಆಗ್ಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪೂರೈಕೆ ಮಾಡುವಂಥ ಕೆಲಸ ಅದು ನೋಡ್ಕೊಳತ್ತೆ. ಒಂಥರ ಅದು ಅಡ್ಮಿನಿಸ್ಟ್ರೇಟರಿಂಗ್ ಜಾಬ್ ಇದ್ದ ಹಾಗೆ. ಒಂಥರ ಏನೇನು ಆಗಬೇಕು, ಯಾವ್ಯಾವ ಥರ ಫುಡ್ ಪಾರ್ಟಿಕಲ್ ಬಂದಿದೆ, ಅದಕ್ಕೆ ಮುಂದೆ ಏನಾಗಬೇಕು, ಯಾವ ಥರ ಅದರ ಪ್ರೊಸೆಸಿಂಗ್ ಆಗಬೇಕಂತ ನೋಡ್ಕೊಳ್ಳೋದು. ಈ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಅಂತ ಹೇಳೋದು ಅಥವಾ ಕೆಲವೊಮ್ಮೆ ಸ್ಟೋನ್ ಆದಾಗ ಅದನ್ನ ರಿಮೂವ್ ಮಾಡೋದಂತೆಲ್ಲ ಹೇಳೋದೇನೆಂದರೆ, ಬೇಸಿಕಲಿ ಸ್ಟೋನ್ ಆಗೋದು ಸಹಜ. ಯಾವಾಗ ನಿಮ್ಮ ಜೀರ್ಣಕ್ರಿಯೆಯ ಸಾಮರ್ಥ್ಯ ಕಮ್ಮಿ ಆಗುತ್ತೆ ಆಗ ಗಾಲ್ ಬ್ಲಾಡರಲ್ಲಿ, ಇಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ ಅಂದರೆ ನಮ್ಮ ಈ ಥರ ಕಲ್ಲಿನ ಥರ ಇರೋದಿಲ್ಲ. ಅಥವಾ ನೀವೇನು ಕಿಡ್ನಿ ಕಲ್ಲು ನೋಡಿರ್ತೀರಾ, ಕಿಡ್ನಿ ಕಲ್ಲು ಆಕ್ಸಲೇಟ್ ಕ್ರಿಸ್ಟಲ್ಸ್ಗಳು ಕಲ್ಲಿನಾಗೆ ಇರುತ್ತೆ. ಆದರೆ ಗಾಲ್ ಬ್ಲಾಡರ್ ಸ್ಟೋನ್ಗಳು ಕಲ್ಲು ಅಂದರೆ ಈ ಹೊರ ಜಗತ್ತಲ್ಲಿ ನಾವು ನೋಡೋ ಕಲ್ಲಿನ ಥರ ಇರೋದಿಲ್ಲ. ಅದು ಫ್ಯಾಟ್ ಮಟೀರಿಯಲ್ ಆಗಿರುತ್ತೆ, ಕೊಬ್ಬಿನ ಕಲ್ಲು ಅದು. ಗೊತ್ತಾಯ್ತಾ? ಯಾವಾಗ ನಿಮ್ಮ ಆಹಾರದಲ್ಲಿ ಕೊಬ್ಬಿನ ಅಂಶ ತುಂಬ ಜಾಸ್ತಿ ಇರುತ್ತೆ, ನಿಮ್ಮ ಜೀವನದಲ್ಲಿ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ, ತೀರಾ ಪ್ರೊಸೆಸ್ಡು ಅಥವಾ ತುಂಬಾ ಜಾಸ್ತಿ ಫ್ರೈಡ್ ಐಟಮ್ಸನ್ನು ನೀವು ತಿಂತಾ ಇರ್ತೀರಾ, ಅಂಥವರಲ್ಲಿ ದೇಹಕ್ಕೆ ಆ ಫ್ಯಾಟನ್ನು ಉಪಯೋಗಿಸ್ಕೊಳಕ್ಕೆ ಆಗೋದಿಲ್ಲ. ಆಗ ಗಾಲ್ ಬ್ಲಾಡರು, ಲಿವರು ಎಲ್ಲ ಜಾಸ್ತಿ ಕೆಲಸ ಮಾಡಬೇಕು. ಅದಕ್ಕೆ ಫಸ್ಟು ಫ್ಯಾಟಿ ಲಿವರ್ ಅಂತ ಕಾಣಿಸ್ಕೊಳತ್ತೆ. ಆಮೇಲೆ ಮತ್ತೂ ನೀವು ಜೀವನ ಶೈಲಿ ಚೇಂಜ್ ಮಾಡ್ಕೊಂಡಿಲ್ಲ, ಮತ್ತೆ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ ಅಂದ್ರೆಲ್ಲ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಕಷ್ಟ ಆಗತ್ತೆ. ರಾತ್ರಿ ನಿದ್ದೆ ಮಾಡಿಲ್ಲ ಅಂದರೆ ಮೆಟಬಾಲಿಸಮ್ ಪೂರ್ತಿ ಹಾಳಾಗತ್ತೆ. ಸೊ ರಾತ್ರಿ ನಿದ್ದೆ ಮಾಡಬೇಕು, ದಿನದಲ್ಲಿ ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು. ಜೊತೆಗೆ ನಾವು ವ್ಯಾಯಾಮ ಅಷ್ಟೇ ಅಲ್ಲದೆ ಆಹಾರದಲ್ಲಿ ಪ್ರೊಸೆಸ್ಡ್ ಈ ಫ್ಯಾಟ್ ಏನಿರುತ್ತೆ ಅದೆಲ್ಲ ಸ್ಟಾಪ್ ಮಾಡಬೇಕು. ಎಷ್ಟಾಗತ್ತೆ ಅಷ್ಟು ಮಿನಿಮಮ್ ಮಾಡಬೇಕು. ಆವಾಗ ಆ ಕಲ್ಲು ತಾನಾಗಿ ಕರಗ್ತಾ ಬರುತ್ತೆ. ಆದರೆ ಆ ಕಲ್ಲನ್ನೇ ರಿಮೂವ್ ಮಾಡೋಣ ಅಂದರೆ ದೇಹದ ಬೇರೆ ಯಾವುದಾದ್ರೂ ಭಾಗದಲ್ಲಿ ಮತ್ತೆ ತೊಂದರೆ ಶುರುವಾಗತ್ತೆ. ಬಿಕಾಸ್ ಇಲ್ಲಿ ಕಲ್ಲನ್ನು ಉತ್ಪತ್ತಿ ಮಾಡಿದ್ದು ಯಾವುದು? ದೇಹನೇ ಅಲ್ವಾ? ಸೊ ನೀವು ಆ ಅಂಗಾಂಗವನ್ನೇ ತೆಗೆದ ಮಟ್ಟಿಗೆ ಅದಕ್ಕೆ ಪರಿಹಾರ ಅಲ್ಲ ಅದು. ಯಾವ ಕಾರಣದಿಂದ ದೇಹ ಕಲ್ಲನ್ನು ಉತ್ಪತ್ತಿ ಮಾಡಿತ್ತೋ ಆ ಕಾರಣ ಮತ್ತೂ ನೀವು ಮುಂದುವರ್ಸ್ಕೊಂಡು ಹೋದರೆ ಡೆಫಿನೆಟ್ಲಿ ಏನಾಗತ್ತೆ, ಇನ್ನು ಬೇರೆ ಯಾವುದಾದ್ರೂ ಜಾಗದಲ್ಲಿ ಇನ್ನೇನಾದರೂ ಅಂದರೆ ಆ ಟಾಕ್ಸಿನ್ ಎಲ್ಲಾದರೂ ಒಂದು ಕಡೆ ಹೋಗಬೇಕಲ್ಲ, ಏನಾದರೂ ಒಂದು ರೀತಿಯಲ್ಲಿ ಅದು ಇರಬೇಕಲ್ವಾ. ಸೊ ಹಾಗೆ ದೇಹ ಮತ್ತೆ ಇನ್ನೇನಾದರೂ ಒಂದು ಸಿಂಪ್ಟಮ್ಸನ್ನು ಕೊಡುತ್ತೆ. ಅದ್ರ ಬದಲು ನಾವು ನಮ್ಮ ದಿನಚರಿ ಬದಲು ಯಾರ್ಯಾರಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ ಬಂದಿದೆ ಮೊದಲು ಅವ್ರವ್ರ ದಿನಚರಿ ಬದಲು ಮಾಡ್ಕೋಬೇಕು. ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು. ಆಹಾರದಲ್ಲಿ ಎಲ್ಲ ಫ್ಯಾಟ್ ಕಂಟೆಂಟನ್ನು ಆದಷ್ಟು, ಅದರಲ್ಲೂ ಪ್ರೊಸೆಸ್ಡ್ ಫ್ಯಾಟ್ ಕಂಟೆಂಟನ್ನು ತೆಗೆದು ಹಾಕಬೇಕು. ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಇಷ್ಟು ಮಾಡಿದರೆ ಗಾಲ್ ಬ್ಲಾಡರ್ನ ತೆಗೆದು ಹಾಕೋ ಪ್ರಮೇಯ ಬರೋದಿಲ್ಲ. ಮತ್ತು ಗಾಲ್ ಬ್ಲಾಡರ್ ತೆಗೆದು ಹಾಕಿದ್ರೂ ಎಲ್ಲ ಸಮಸ್ಯೆಗೆ ಉತ್ತರ ಅಲ್ಲ ಅದು.